ಹ್ಮ್ ಸರ್ಪಭೂಷಣ ಶಿವಯೋಗಿ ರಚಿಸಿದಂತ ಜ್ಞಾನಶತಕ ಎನ್ನುವ ಗ್ರಂಥದ ಹ್ಮ್ 84ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹೌದು. ನಿನ್ನೆ ದಿನ ಹಿಂದಿನ ಶ್ಲೋಕದಲ್ಲಿ ಹ್ಮ್ ಬಾಹ್ಯದ ಮುದ್ರೆಗಳಿಗಿಂತ ಹ್ಮ್ ಅಂತರಂಗದ ಪಂಚ ಮುದ್ರೆ ಅಂಕಿತನೆ ಮಹಾ ಋಷಿ ಮಹಾಜ್ಞಾನಿ ಅಂತ ಹೇಳಿದ್ರು. ಹೌದು. ಆ ಅಂತರಂಗದ ಮುದ್ರೆಗಳು, ಚಿಹ್ನೆಗಳು, ಗುರುತುಗಳು ಯಾವುವು ಅಂತ ಅರಿವೇ ಅಗವೇ ಕರದ ಪಾತ್ರೆಯು, ಸತ್ಯವೆಂಬುದೇ ಪರಮ ಕಂತೆಯು, ವರತಿತೀಕ್ಷೆಯೇ ಭಸಿತ ಲೇಪನವು, ನಿರುತ ಸಂತುಷ್ಟಿಯೇ ಕಮಂಡಲ ಅರಿಯಲಿ ವಿಧ. ಪಂಚಮುದ್ರೆಯ ಧರಿಸಿದವನು ಆರಾದರೇನು, ಅವನು ಅಹನು ಯತಿವರ್ಯ ಅಂತ ಹೇಳಿದ್ರು. ಅರ್ಥಾತ್ ಆತನೇ ಈ ಪೃಥ್ವಿಯಲ್ಲಿ ಜಗತ್ತಿನಲ್ಲಿ ಪೂರ್ಣನಾದ ಜ್ಞಾನಿ ಅಂತ. ಪೂರ್ಣವಾದ ಜ್ಞಾನಿ ಯಾಕಂದ್ರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಜ್ಞಾನಿಗಳಂತೆ ತೋರಿದರೂ ಕೂಡ ಅಂತರಂಗದಲ್ಲಿ ಈ ಪಂಚ ಮುದ್ರೆ ಅನ್ನುವಂತ ಚಿಹ್ನೆಗಳು, ಗುರುತುಗಳು ಏನಿವೆಯೋ ಆ ಗುರುತುಗಳು ಉಳ್ಳವನೇ ಯೋಗ್ಯವಾದ ಪೂರ್ಣವಾದ ಜ್ಞಾನಿ ಅಂತ ಹೇಳ್ತಾ ಬಂದ್ರು. ಕಾರಣ ಯಾವ ಜೀವನದಲ್ಲಿ ನಾವು ಏನನ್ನ ಸಾಧಿಸಬೇಕು ಅಂತಂದ್ರೆ ಆ ಸಾಧನೆಯ ಮಾರ್ಗದಲ್ಲಿ ಉತ್ತಮವಾದ ಮಾರ್ಗ ಬೇಕು ನೋಡಮ್. ಆ ಮಾರ್ಗ ಇದ್ದಾಗ ನಮ್ಗೆ ಏನು ಪ್ರಾಪ್ತಿ ಆಗ್ತದಂದ್ರೆ ಆ ಬೇಕಾದಂತ ವಸ್ತುವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಲ್ಲಿ ಜಗತ್ತಿನಲ್ಲಿ ಆ ಮಾರ್ಗದರ್ಶಕ ಆ ವ್ಯಕ್ತಿ ಅಥವಾ ಅವನ ಶಕ್ತಿ ಯಾವುದು ಅಂತ ಈ ಜಗತ್ತಿನಲ್ಲಿ ತಿಳಿಬೇಕಾಗಿತ್ತಂದ್ರೆ ನಮ್ಮಂತೆ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಜಗತ್ತಿನಲ್ಲಿ ಇದ್ದಾರೆ. ಅವರವರು ಜಗತ್ತಿನಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಅದಕ್ಕಾಗಿ ಹಗಲು ಇರುಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅದನ್ನೆಲ್ಲವನ್ನ ನಾವು ಸೂಕ್ಷ್ಮವಾಗಿ ಪರೀಕ್ಷೆಯನ್ನು ಮಾಡ್ಬೇಕಂತ. ಯಾರು ಯಾವುದಕ್ಕಾಗಿ ಹೋರಾಟ ಮಾಡ್ತಿದಾರ, ಯಾವುದನ್ನ ಪಡೀಲಿಕ್ಕಾಗಿ ಇಚ್ಛೆಯನ್ನು ಪಟ್ಟವರಾರ, ಇದನ್ನೆಲ್ಲ ವಿಚಾರಿಸಿ ಮತ್ತೆ ವಿಮರ್ಶೆಯನ್ನು ಮಾಡಿ ಅದು ಪ್ರತ್ಯಕ್ಷ ಕಂಡು ಮತ್ತೆ ಪ್ರಮಾಣಿಸಿ ನೋಡಿ ಆಗ ನಮಗೂ ಏನಾಗ್ತದಂದ್ರೆ ಸಾರ್ಥಕ ಜೀವನದ ಏನು ಅರ್ಥ ಅದ ಆ ಅರ್ಥ ಪೂರ್ಣ ಆಗುವಂತ ಒಬ್ಬ ಮಾರ್ಗವನ್ನು ಸಿಗುತ್ತದೆ. ಅದಕ್ಕಾಗಿ ಮಹಾಪಂಡಿತರು ಮೊಟ್ಟ ಮೊದಲು ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಉತ್ತಮ ಮಾರ್ಗ ಬೇಕು, ಉತ್ತಮವಾದ ಮಾರ್ಗದರ್ಶಕರು ಅವಶ್ಯಕತೆ ಬೇಕು. ಈ ಕಾರಣದಿಂದನೇ ಈ ಮುದ್ರೆಗಳನ್ನ ಧರಿಸಿದವನು ಆರಾದರೇನು, ಅವನೇ ಅಹನು. ಅವನೇ ಅಹನು ಅಂದ್ರೆ ಅವನೇ ಇರುವನು ಯತಿವರ್ಯ. ಈ ವಿಚಾರವನ್ನ ಕೇಳಿದಾಗ ಇಲ್ಲಿ ಒಂದು ಸಂಶಯ ಏನು ಬರ್ತದಂದ್ರೆ, ಕೆಲವರು ಬಾಹ್ಯ ಚಿಹ್ನೆಗಳನ್ನ ಧರಿಸದೆ
ಅಂತರಂಗದ ಜ್ಞಾನ ಮುದ್ರೆಗಳನ್ನ ಹ್ಮ್ ಹೊರಗಡೆ ಆತ ಧರಿಸದೆ ಅಥವಾ ತೊಡದೆ ಹ್ಮ್ ಬಲ್ಲವರಲ್ಲಿ ವೇದಾಂತ ವಾಕ್ಯಗಳನ್ನು ಮಾತನಾಡುತ್ತ ಹ್ಮ್ ಕರ್ಮ ನಿಷ್ಠರಾಗಿ ಇದ್ದು ಹ್ಮ್ ವೇದಾಂತ ವಾಕ್ಯಗಳನ್ನ ಮಾತಾಡ್ತಾರೆ, ಹ್ಮ್ ಕರ್ಮದಲ್ಲೇ ಇರ್ತಾರೆ. ಹ್ಮ್ ಅವರ ನಂಬಿಕೆ ವಿಶ್ವಾಸ ಇಲ್ಲಮ್ಮ ಕರ್ಮದಲ್ಲಿ ಆದ, ಮಾತಾಡೋದು ಮಾತ್ರ ವೇದಾಂತ ವಾಕ್ಯಗಳಲ್ಲಿ ಮಾತಾಡ್ತಾರೆ. ಇಂಥವ್ರಿಗೆ ಏನನ್ನಬೇಕು ಅನ್ನುವ ಒಂದು ಪ್ರಶ್ನೆಗೆ ಈ ಒಂದು 84ನೆಯ ಶ್ಲೋಕದಲ್ಲಿ ಅವ್ರಿಗೆ ಏನಂತಾರಂದ್ರೆ ವಾಗ್ಬ್ರಹ್ಮಿಗಳು ಅಂದ್ರೆ ವಾಕ್ ಅಂದ್ರೆ ಮಾತಿನಲ್ಲಿ ಬ್ರಹ್ಮನ ಬಗ್ಗೆ ಮಾತನಾಡುವುದು, ನುಡಿಯಲ್ಲಿ ಬ್ರಹ್ಮ, ನಡೆಯಲ್ಲಿ ಭ್ರಷ್ಟರಾಗಿರ್ತಾರ. ನುಡಿಯಲ್ಲಿ ಬ್ರಹ್ಮನ ಮಾತನಾಡುವರು, ನಡೆಯಲ್ಲಿ ಭ್ರಷ್ಟರಾಗಿರುವರು. ಅವರು ಹೇಗೆ ಅನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳುತ್ತೇವೆ ಅಂತ ಪ್ರಾರಂಭ ಮಾಡ್ತಾರಮ್ಮ. ಇಲ್ಲೇನಂದ್ರೆ ಪಾಕೈ ಸಾಕಂ ಪುತ್ರಿಕಾ ರಂಗ ಭೂಮೌ ಜಾತ್ಯ ಅಂಧಾ ಯದಿ ಯಾಂತಿ ಶಸ್ತಂ ಅಸೌಂತೆ ತಜ್ಞೈ ಬ್ರಹಾಮಿ ಕಿಂ ವದಂತೀಂ ಭಣಂತಂ ಶ್ಲಾಘ ಲೋಭಾತ್ ಯಾಂತಿ ವಾಚಾಲಕ ತತ್ತಂದ್ರು. ಅಂದ್ರೆ ಪುತ್ರಿಕಾ ರಂಗ ಅಂದ್ರೆ ಪುತ್ರಿಕಾ ರಂಗ, ಪುತ್ರಿಕಾ ರಂಗ ಭೂಮವು ಅಂದ್ರೆ ಗೊಂಬೆಗಳನ್ನು ಕುಡಿಸುವ ಒಂದು ರಂಗಸ್ಥಳ. ಸಿನಿಮಾ ನೋಡಕ ಒಂದು ಸಿನಿಮಾ ಟಾಕೀಸು, ಅಥವಾ ಇನ್ನೊಂದು ನೋಡಕ, ಸಂಗೀತ ಕೇಳಕ ಒಂದು ಸಂಗೀತ ಭವನ. ಅದರಂತೆ ಗೊಂಬೆಗಳನ್ನ ಕುಣಿಸಲಿಕ್ಕೂ ಕೂಡ ಒಂದು ರಂಗಭೂಮಿ ಅಂತ ನಿರ್ಮಾಣ ಮಾಡಿರ್ತಾರೆ. ಆ ರಂಗಭೂಮಿಯಲ್ಲಿ ಪಾಕೈ ಅಂದ್ರೆ ಸಾಕಂ, ವಿಸ್ತಾರವಾಗಿ ಅಲ್ಲಿ ಗೊಂಬೆಯಾಟವನ್ನ ನೋಡುವ ಜನರ ಗುಂಪು ಕೂಡಿರ್ತಾರೆ. ಸಿನಿಮಾ ನೋಡಕ ಗುಂಪು, ಸಂಗೀತ ಕೇಳಕ ಗುಂಪು, ಗೊಂಬೆ ಆಟ ಆಡುವಾಗ ಗುಂಪು. ಈ ರೀತಿ ಅಸಂತಹ ಅಂದ್ರೆ ಬಹಳ ಖುಷಿಯನ್ನ ಸಂತೋಷವನ್ನ ಪಟ್ಟು ನಗುತ್ತಿರುವಂತ, ಎಲ್ಲಮ್ಮ ಗೊಂಬೆ ಆಟವನ್ನ ನೋಡಿ ನಗುತ್ತಿರುವಂತ ಜಾತ್ಯ ಅಂಧ ಅಂದ್ರು. ಜಾತ್ಯ ಅಂದ್ರೆ ಹುಟ್ಟುವಾಗನೇ ಕುರುಡುತನದಿಂದ ಹುಟ್ಟಿದವರು. ಜಾತ ಅಂದ್ರೆ ಹುಟ್ಟೋದು, ಹುಟ್ಟುತ್ತಲೇ ಕುರುಡನಾಗಿ ಹುಟ್ಟಿರ್ತಾರ ಈ ಜಗತ್ತಿನಲ್ಲಿ ಕೆಲವರು. ಆ ಒಂದು ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ನಮಗೆ ವಾಗ್ಬ್ರಹ್ಮಿಗಳ ಬಗ್ಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಸರ್ಪಭೂಷಣ ಶಿವಯೋಗಿಗಳು. ಹೇಗೆಂದ್ರೆ, ಯಾವ ಹುಟ್ಟು ಕುರುಡರು ಗೊಂಬೆಗಳನ್ನು ಆಡಿಸುವ ನಾಟಕ ಸ್ಥಳಕ್ಕೆ 5 ಅಂದ್ರೆ ಬಂದು ಏನ್ ಮಾಡ್ತಾರಂದ್ರೆ ಆ ನಾಟಕವನ್ನ ನೋಡ್ತಾರ. ಅವ್ರಿಗೆ ಏನಮ್ಮ ಹುಟ್ಟು ಕುರುಡರು, ಆದರ ರಂಗಭೂಮಿಯ ನಾಟಕವನ್ನ ನೋಡಿ ನಗುವವರ ಜೊತೆಗೆ ಬಹಳ ಜನ ನಗುತ್ತಿರ್ತಾರ.
ಈ ಸರಿಯಾಗಿ ಕೇಳಿಸ್ತಮ್ಮ ಇವತ್ತು? ಕೇಳಿಸ್ತದೆ. ಹಾ. ನಗುವವರ ಜೊತೆಗೆ ತಾವು ನಗುತ್ತಾ, ಕಣ್ಣು ಇದ್ದವರು ಆ ದೃಶ್ಯವನ್ನ ನೋಡಿ ಹಾಸ್ಯವನ್ನು ನೋಡಿ, ಕಣ್ಣಿಲ್ಲದವರು ಆ ದೃಶ್ಯವನ್ನ ನೋಡೇ ಇಲ್ಲ. ಆದರೂ ಕೂಡ ಕಣ್ಣಿದ್ದವರು ನೋಡಿ ನಕ್ಕಂತೆ ತಾವು ನಗುತ್ತಾ. ಯಾರಮ್ಮ? ಕುರುಡರು. ಯಾಕೆ ನಗುತ್ತಾರಂದ್ರೆ ನಾವು ಕೂಡ ನಾಟಕವನ್ನ ನೋಡಿದೆವೆಂದು ಕಣ್ಣಿದ್ದವರು ತಿಳಿದುಕೊಳ್ಳುವಂತೆ ನಟಿಸುತ್ತ. ಅವ್ರೇನ್ರಿ? ಯಾಕಂದ್ರೆ ನಟನೆ ಅಂತ. ಈ ಗುಂಪಿನಲ್ಲಿ ನಾವು ಕುರುಡರು ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದಂತ ತಿಳ್ಕೊಂಡು ಕಣ್ಣಿದ್ದವರು ನೋಡಿದಾಗ ಹೆಂಗ ನಗ್ತಾರ, ಇವರು ಕೂಡ ಅವರಂತೆ ನಗ್ತಾರ. ಕಾರಣ ಏನು ಅಂದ್ರೆ ನಾವು ಕುರುಡರು ಅಂತ ಇವ್ರಿಗೆ ಗೊತ್ತಾಗಬಾರದು. ಈ ನಟನೆಯಿಂದ ಇರುವ ಹಾಗೆ ವಾಗ್ಬ್ರಹ್ಮಿಯು ಬಾಯಿಯಿಂದ ಎಲ್ಲರಂತೆ ಬ್ರಹ್ಮನ ಮಾತನಾಡುವರು ಬಲ್ಲವರ ಎದುರಿಗೆ, ಕಣ್ಣಿದ್ದವರ ಎದುರಿಗೆ ಕಣ್ಣಿಲ್ಲದವನು ದೃಶ್ಯವನ್ನ ನೋಡಿದ್ದೇನೆ ಅನ್ನುವಂತ, ನಾನು ನೋಡಿದೆ ಅಂತ ಹೆಂಗ ಅನಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾನ. ಅದರಂತೆ ವಾಗ್ಬ್ರಹ್ಮಿ ಬಲ್ಲವರು ಅಂತ ಜಗತ್ತಿನಗಾರಲ್ರಿ. ಅಂದ್ರೆ ನಿಜವಾಗಿಯೂ ಕೂಡ ಆ ಪರಬ್ರಹ್ಮನ ಸ್ವರೂಪವನ್ನ ಅರಿತು ಆ ಪರಬ್ರಹ್ಮನ ಆನಂದದಲ್ಲೇ ತಲ್ಲೀನರಾಗಿ ಇರುವಂತ ಜನರೆದುರಿಗೆ ಅವರಂತೆ ತಾನು ಬಲ್ಲವನು ಎನಿಸಿಕೊಳ್ಳಬೇಕಂತ. ನಾನೇನು ಕಡಿಮೆ, ನಾನು ತಿಳ್ಕೊಂಡೇನಿ, ನಾನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡೇನಿ ಅಂತ ಬಲ್ಲವರೆದುರಿಗೆ ನಾನು ಸಣ್ಣವನು ಆಗಬಾರದು ಅಂತ ಅಭಿಮಾನದಿಂದ ವಾಚಾ ಮಾತ್ರವಾಗಿ, ಶಬ್ದದಲ್ಲಿ ಮಾತ್ರವಾಗಿ ಬ್ರಹ್ಮಜ್ಞಾನ ಸಂಬಂಧದ ಮಾತುಗಳನ್ನು ಆಡಿ ಬ್ರಹ್ಮಜ್ಞಾನ ಮಾತಾಡ್ತಾನೆ ಇರೋನು. ಅದು ಏಕಂ ಏವಂ ಅದ್ವೈತಂ ಪರಬ್ರಹ್ಮ, ಆ ಪರಬ್ರಹ್ಮ ನಿರಾಕಾರ ಅದ, ಅದು ನಿರ್ಲೇಪ ಅದ, ಅದು ನಿಸ್ಸಂಗ ಅದ, ಈ ದೇಹ ಪರಬ್ರಹ್ಮ ಅಲ್ಲ ಅಂತ ಅವನು ಮಾತನಾಡಿ ಬಲ್ಲವರೆಂದು ಹೊಗಳಿಸಿಕೊಳ್ಳಲಿಕ್ಕೆ. ಎದಕ್ಕಾಗ್ರಿ? ನಾನು ಬಲ್ಲವನು ಅಂತ ಅನಿಸಿಕೊಳ್ಳುವುದಕ್ಕಾಗಿಯೇ ಅವನು ತಿಳಿಯದೇ ಇದ್ದರೂ ಕೂಡ ತಿಳಿದವರಂತೆ ಮಾತನಾಡುತ್ತಾನೆ ತಿಳಿದವರ ಮುಂದೆ. ಅದಕ್ಕೆ ವಿಶೇಷ ಅರ್ಥದಲ್ಲಿ ಹೇಳ್ತಾರ, ಜ್ಞಾನ ನೇತ್ರವಿಲ್ಲದ ವಾಗ್ಬ್ರಹ್ಮಿಗಳು. ಎಲ್ಲರಿಗೂ ಜಗತ್ತಿನಲ್ಲಿ ಕಣ್ಣಿದ್ದವಮ್ಮ. ಒಂದು ಸಣ್ಣ ಇಲಿ ಮರಿ, ಬೆಕ್ಕಿನ ಮರಿ, ಕೋಳಿ ಮರಿ, ಇದರಿಂದ ಪ್ರಾರಂಭ ಆದಾಗ ಇರುವಿಗೂ ಕೂಡ ಸಣ್ಣ ಕಣ್ಣಿದೆ. ನಮ್ಮ ಕಣ್ಣಿನಷ್ಟು ದೇಹ ಅದಕ್ಕಿಲ್ಲ. ಮತ್ತೆ ಅಷ್ಟು ಸೂಕ್ಷ್ಮವಾದ ಇರುವಿಗೆ ಕಣ್ಣು ಆದಂತೆನೆ ಅದು ಏನು ಮಾಡ್ತದಂದ್ರೆ ಅಲ್ಲಿಂದ ಇಲ್ಲಿಗೆ ತಿರುಗಾಡ್ತದ. ಎಲ್ಲೋ ನೆಲದಲ್ಲಿ ಒಂದು ಮಾಡಿದ ಮಣ್ಣಿನ ಒಳಗಿನ ಮನೆಯನ್ನ ಮಾಡ್ತದ. ಆ ಮಣ್ಣಿನ ಮನೆಯಿಂದ ಹೊರಗೂ ಹೋಗ್ತದ. ಸಮಯ ಬಿದ್ದಾಗ ಆ ಮಣ್ಣಿನ ಸಣ್ಣ ಮನೆಯೊಳಗೆ ಬಂದು ಸೇರ್ತದ. ಅಂದ್ರೆ ಅದಕ್ಕೂ ದೃಷ್ಟಿ ಆದಂತ ಅರ್ಥ ಆಯ್ತು. ಅದರಂತೆ ಇಲ್ಲಿಯೂ ಕೂಡ ಅನಂತ ಕಣ್ಣುಗಳು ಇದ್ದವರು ಜಗತ್ತಿನಲ್ಲಿ ಅನಂತ ಜೀವರಾಶಿಗಳು ಉಂಟು. ಅದರಂತೆ ಮಾನವಿಯು ಕೂಡ ಕಣ್ಣುಗಳು ಉಂಟು.
ಆದರೆ ಆ ಕಣ್ಣುಗಳು ಅಜ್ಞಾನದ ಕಣ್ಣುಗಳೇ ವಿನಃ ಜ್ಞಾನದ ನೇತ್ರಗಳಲ್ಲ. ಹೌದು. ಯಾವ ನೇತ್ರ ಅಲ್ಲಮ್ಮ? ಜ್ಞಾನ ನೇತ್ರ ಅಲ್ಲ. ಅಂಥ ಜ್ಞಾನ ನೇತ್ರವಿಲ್ಲದಂತ ವಾಗ್ಬ್ರಹ್ಮಿಗಳು ತಾವು ನೋಡಿಲ್ಲ, ನೋಡಲಾರ್ದನ್ನ ಬಾಯಿಂದ ನೋಡಿವಂತ ಹೇಳ್ತಾರೆ. ಅದು ಬ್ರಹ್ಮ ಕಾಣಬೇಕಾದ್ರೆ ಜ್ಞಾನ ನೇತ್ರ ಉಳ್ಳವರಿಗೆ ಮಾತ್ರ ಬ್ರಹ್ಮಾನುಭವ ಆಗ್ತದೆ. ಈ ಜ್ಞಾನ ನೇತ್ರ ಯಾರಿಗೆ ಇಲ್ಲ ಅದು ಭ್ರಮೆಯ ಅನುಭವ ಆಗ್ತದೆ ವಿನ ಬ್ರಹ್ಮ ಅನುಭವ ಆಗೋದಿಲ್ಲ. ಅರ್ಥಾತ್ ದೇಹದ ಅನುಭವ ಆಗ್ತದ, ಆತ್ಮನ ಅನುಭವ ಆಗೋದಿಲ್ಲ. ಕಾರಣ ಅಜ್ಞಾನ ದೃಷ್ಟಿ, ಜ್ಞಾನ ದೃಷ್ಟಿ ಅಂತ. ಈ ಜ್ಞಾನ ನೇತ್ರವಿಲ್ಲದ ವಾಗ್ಬ್ರಹ್ಮಿಗಳಂತ ಕೆಲವು ಜನ ಆರಾಮ. ಕಣ್ಣಾವ ಎಲ್ಲಾವ ಇಲ್ಲಂತಲ್ಲ, ಆದರೆ ಜ್ಞಾನ ಇಲ್ಲಂತ. ಇಲ್ಲದಿದ್ದರೂ ಕೂಡ ತಾವು ಬ್ರಹ್ಮಜ್ಞಾನಿಗಳೆಂದು ಬೇರೆಯವರು ತಿಳಿದುಕೊಂಡು ಬೇರೆಯವರಿಂದ ತಾವು ತಿಳಿದುಕೊಂಡು ಬೇರೆಯವರು ನಮ್ಮನ್ನ ಹೊಗಳಲಿ ಎನ್ನುವ ಇಚ್ಛೆಯಿಂದ ತತ್ವ ಬಲ್ಲಂತ ಜ್ಞಾನಿಗಳ ಬಳಿಯಲ್ಲಿ ಅವರು ಬರ್ತಾರ, ಸಂಪರ್ಕ ಇಟ್ಕಂತಾರ, ಅವರಲ್ಲಿ ಕುತಂಗ ಮಾಡ್ತಾರ, ಅವರೊಡನೆ ಬ್ರಹ್ಮ ವಿಚಾರದಲ್ಲಿ ಕೂಡ ಭಾಗವಹಿಸ್ತಾರ. ಕಾರಣ ಏನು ಅಂದ್ರೆ ಅವರಿಗಿಂತಲೂ ನಾನೇನು ಕಡಿಮೆ ಇದ್ದೇನೆ, ಅವರಿಗಿಂತ 4 ಮಾತುಗಳು ಹೆಚ್ಚನ್ನ ನುಡಿಯುತ್ತಾರೆ. ಬ್ರಹ್ಮಜ್ಞಾನಿಗಳು 4 ಮಾತು ಕಡಿಮೆ ಮಾಡಿದ್ರೆ ಅವರು 4 ಮಾತು ಹೆಚ್ಚಾಡ್ತಾರೆ. ಯಾಕಂದ್ರೆ ನಾನು ತಿಳ್ಕೊಂಡಿನಿ ಅಂತ ತೋರ್ಸೋದಕ್ಕೋಸ್ಕರವಾಗಿ. ಆದರೆ ಆ ತತ್ವ ವ್ಯಕ್ತರಲ್ಲಿ ಇರುವ ಅಕರ್ತತ್ವ, ಅಸಂಗತ್ವ, ಬ್ರಹ್ಮ ನೈಷ್ಠಿಕತ್ವ, ಅಖಂಡತ್ವ ಭಾವನೆಯು ಈ ವಾಗ್ಬ್ರಹ್ಮಿಗಳಲ್ಲಿ ಇರುವುದಿಲ್ಲ. ಮಾತಾಡ್ತಾರೆ, ಇಲ್ಲಂತಲ್ಲ, ಹೆಚ್ಚಿಗೆ ಮಾತಾಡ್ತಾರೆ. ಆದರೆ ಅವರಲ್ಲಿ ಬ್ರಹ್ಮಜ್ಞಾನಿಯಲ್ಲಿ ಇರುವ ಅಕರ್ತತ್ವ ಅಂದ್ರೆ ನಾನು ಮಾಡೋನು ಅಲ್ಲ, ನಾನು ಯಾವ ಕರ್ಮವನ್ನು ಮಾಡುವನಲ್ಲ, ಕರ್ಮದ ಅವಶ್ಯಕತೆ ನನಗಿಲ್ಲ ಅನ್ನುವ ಭಾವದಲ್ಲಿ ಇರೋದು ಅವರಲ್ಲಿ ಇರಂಗಿಲ್ಲ ಅಂತ. ಮತ್ತೆ ಜ್ಞಾನಿಗಳು ಯಾವಾಗಲೂ ಅಸಂಗತ್ವ ಅಂತ ಇರ್ತಾರೆ. ಅಸಂಗತ್ವ ಅಂದ್ರೆ ಯಾವಾಗಲೂ ಕೂಡ ತಮ್ಮ ಬ್ರಹ್ಮಜ್ಞಾನದ ವಿಚಾರದಲ್ಲಿ, ಸ್ವರೂಪ ಆನಂದದಲ್ಲಿ, ಸ್ವರೂಪ ಸಾಕ್ಷಾತ್ಕಾರದ ಅನುಭಾವದಲ್ಲಿ ಹೆಚ್ಚಿಗೆ ಇರುವ ಪ್ರಯತ್ನ ಮಾಡ್ತಾರೆ. ಅವ್ರ ಕರ್ಮ ಆದ್ರೂ ಕೂಡ ತತ್ವಜ್ಞಾನದ ವಿಚಾರವಾಗಿ, ಅವರ ಮಾತುಗಳು ಕೂಡ ತತ್ವಜ್ಞಾನದ ಅನುಭವಕ್ಕಾಗಿ, ಅವರ ವಿಚಾರ ಕೂಡ ತತ್ವಜ್ಞಾನದ ಅನುಭವಕ್ಕಾಗಿ ಕರ್ಮಗಳು ನಡೀತವೆ ವಿನಃ ಪುಣ್ಯವನ್ನ ಪಡೆಯಬೇಕು ಅನ್ನುವಂತ ಭಾವ ಅವರಲ್ಲಿ ಇರಂಗಿಲ್ಲ. ಮತ್ತು ಅವರಲ್ಲಿ ಅಸಂಗತ್ವ ಅಂದ್ರೆ ಯಾರ ಜೊತೆಯಲ್ಲಿ ಕೂಡೋರಲ್ಲ. ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಪುರುಷರು ಬಹಳ ಜನ ಜ್ಞಾನಿಗಳು, ಅವತಾರ ಪುರುಷರು ಜಗತ್ತಿನಲ್ಲಿ ಅವತಾರವನ್ನು ಎತ್ತಿದ್ದಾರೆ. ಅವರವರ ಅವತಾರವನ್ನ ಈ ಭೂಮಿಯ ಮೇಲೆ ಕುರುಹು ರೂಪಾಗಿ ಬಿಟ್ಟು ಹೋದವರು ಬಹಳ ಜನ ಇರಬಹುದು, ಈಗಲೂ ಉಂಟು ಅಂತ ಅರ್ಥ ಮಾಡೋದು.
ಆದ್ರೆ ಬಹಳ ಜನ ಅವತಾರಿಗಳು ಹ್ಮ್ ಸಮುದ್ರದಲ್ಲಿ ಇರುವಂತ ಅನಂತ ತೆರೆಗಳ ರೂಪದಲ್ಲಿ ಹ್ಮ್ ಅವರೆಲ್ಲ ಸಮುದ್ರದಲ್ಲಿ ಅನಂತ ತೆರೆಗಳ ರೂಪದಲ್ಲಿ ಇರಬಹುದು. ಹ್ಮ್ ಆದರೆ ಸಿದ್ಧಾರೂಢ ಮಹಾಸ್ವಾಮಿಗಳು ಹ್ಮ್ ನೀರಿನ ಸ್ವರೂಪದಲ್ಲಿದ್ದವರು. ಹ್ಮ್ ಹ್ಮ್ ಅಲೆಗಳ ಸ್ವರೂಪ ಆಗಿ ಇದ್ದವರು ಎಷ್ಟೋ ಜನ ಇದ್ದಾರಮ್ಮ. ಹೌದು. ಆದರೆ ನೀರಿನ ಸ್ವರೂಪದಲ್ಲಿ ಇದ್ದವರು ಸಿದ್ಧಾರೂಢ ಮಹಾಸ್ವಾಮಿಗಳು. ಹ್ಮ್ ಹ್ಮ್ ಅದಕ್ಕಾಗಿ ಅವರು ಯಾರ ಸಂಘವನ್ನ ಮಾಡುವ ಇಚ್ಛೆಯನ್ನು ಮಾಡಲಿಲ್ಲ. ಹೌದ್ರಿ. ಹ್ಮ್ ಬಹು ಏಕಾಂತವಾಗಿ ಇರೋದಕ್ಕೋಸ್ಕರವಾಗಿ ಹ್ಮ್ ಹ್ಮ್ ಅವರು ಹುಬ್ಬಳ್ಳಿಗೆ ಬಂದಾಗ ಕೂಡ ಬಹಳ ಜನ ಹ್ಮ್ ಸಂಘದಲ್ಲಿ ಕೂಡಲಾರದೆ ಹ್ಮ್ ಏಕಾಂತವಾಗಿ ಅಡವಿಯಲ್ಲಿ ದನ ಕಾಯುವ ಹುಡುಗರ ಮಧ್ಯದಲ್ಲಿ ಹ್ಮ್ ಸಣ್ಣ ಮಕ್ಕಳು ಆಟವನ್ನ ಆಡದಂತೆ ಹ್ಮ್ ಆ ಮಕ್ಕಳ ಜೊತೆಯಲ್ಲಿ ಆಟವಾಡುತ್ತಾ ಹ್ಮ್ ಹಸಿವೆ ಆಯ್ತು ಅಂದ್ರೆ ಹ್ಮ್ ಪಕ್ಕದ ಹಳ್ಳಿ ಹೋಗೋದು, ಹ್ಮ್ ಮನೆ ಮುಂದ ನಿಲ್ಲದು, ಹ್ಮ್ ಅವರಾಗಿ ಏನಾದರೂ ಬಂದಾನ ಒಬ್ಬ ವ್ಯಕ್ತಿ ಅಂತ ತಂದು ನೀಡಿದ ಒಂದು ರೊಟ್ಟಿಯನ್ನ ಹ್ಮ್ ತಿನ್ನೋರು ಮತ್ತೆ ವಾಪಸ್ ಹೋಗೋರು. ಎಷ್ಟೇ ಜನ ಭಕ್ತರಿಂದ ಕೂಡ ಅವರ ಬೆನ್ನು ಹತ್ತಿದಾಗ ಅವರು ಜಗತ್ತಿನಲ್ಲಿ ಕೂಡ ಅಸಂಗಗಳಾಗಿ ಬದುಕುವ ಪ್ರಯತ್ನ ಮಾಡಿದ್ರು. ಬಾಹ್ಯದಲ್ಲಿ ಅಸಂಗತ್ವ, ಅಂತರಂಗದಲ್ಲಿ ಕೂಡ ಪರಮಾತ್ಮ ಭಗವಂತನ ಸ್ವರೂಪ. ಈ ರೀತಿ ಬ್ರಹ್ಮನಷ್ಟೇ ಏಕತ್ವ ಅಂತ ಅವರಲ್ಲಿ ಅಂತಹ ಸಾಮರ್ಥ್ಯ ಯಾಕೆ ಬಂತು ಅಂದ್ರೆ ಅವರಲ್ಲಿ ನಿಜವಾದ ಬ್ರಹ್ಮ ನಿಷ್ಠತ್ವ ಇತ್ತು. ಬ್ರಹ್ಮಜ್ಞಾನಿ ಸದಾ ಕಾಲ ಕಳೆಯುವ ಪ್ರಯತ್ನ ಮಾಡಿದರೆ ವಿನಃ ಜನರ ಮಧ್ಯದಲ್ಲಿ ಕಾಲ ಕಳೆಯುವಂತ ಪ್ರಯತ್ನ ಬಹಳಷ್ಟು ಮಾಡಲಿಲ್ಲ. ಮತ್ತೆ ಅವರಂಗ ಯಾರು ತಿಳ್ಕೊಂಡವ್ರಲ್ಲ. ಬ್ರಹ್ಮಜ್ಞಾನಿ ಸಿದ್ಧಾರೂಢರು ತಿಳ್ಕೊಂಡಂಗ ಬಹಳ ಮಂದಿ ಜ್ಞಾನಿಗಳು ತಿಳ್ಕೊಂಡಿಲ್ಲ. ಅವ್ರ ಜ್ಞಾನಿಗಳಂತ ಅರ್ಥ ಅಲ್ಲ, ಪೂರ್ಣ ಜ್ಞಾನಿಗಳಲ್ಲ ಅಂತ. ಈ ರೀತಿ ಅಖಂಡತ್ವ ಅಂದ್ರೆ ಎಲ್ಲರನ್ನ ದ್ವೇಷವಿಲ್ಲದೆ ತನ್ನ ಸ್ವರೂಪವಂತೆ ನೋಡಿದವರು, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ತಿಳಿದವರು, ಆ ಸ್ವರೂಪವನ್ನ ಬಿಟ್ಟು ಅನ್ಯ ರೂಪವನ್ನೇ ನೋಡಲಾರದಂತ ಮಹಾತ್ಮರು ಜ್ಞಾನಿಗಳಂತ. ಯಾರಿಗಮ್ಮ ಅಂದ್ರೆ ನಿಜವಾದ ಜ್ಞಾನಿಗಂತ. ಯಾರಿಗೆ ಜ್ಞಾನ ನೇತ್ರ ಅದ ಅವನಿಗೆ ಪೂರ್ಣ ಜ್ಞಾನಿ. ಈ ರೀತಿ ಭಾವನೆಯು ಈ ನಾನು ಬ್ರಹ್ಮ ಜ್ಞಾನಿ ಅಂತ ಯಾರು ತೋರ್ಪಡಿಸ್ತಲ್ಲಮ್ಮ, ಬಾಯಿಯಲ್ಲಿ ಬ್ರಹ್ಮವನ ನುಡಿವ ಮಾಯಾ ಮೋಹಿಗಳಿಗೆ ಮುಕ್ತಿ ಎಂದೆಂದಿಗೂ ಸಾಧ್ಯಬಹುದೇ ಅಂತ ಇದೇ ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿ ಎಂಬುವ ಗ್ರಂಥದಲ್ಲಿ ವಿಶೇಷವಾದ ಒಂದು ಪದ್ಯವನ್ನೇ ರಚನೆ ಮಾಡ್ಯಾರ. ಇವರು ಬಾಯಿಯಲ್ಲಿ ಬ್ರಹ್ಮವ ನುಡಿದು ಹೊರಗಡೆ ಮಾಯಾ ಮೋಹದಲ್ಲಿ ನಿಂತಾರಂತಿವ್ರು. ಮಾಯೆ ಅಂದ್ರೆ ಅಜ್ಞಾನ, ಅಜ್ಞಾನ ಅಂದ್ರೆ ಮಾಯೆ, ಮಾಯೆಯಿಂದ ಮೋಹ, ಮೋಹದಿಂದ ಮಮಕಾರ. ಇದರಲ್ಲೇ ಇರುವಂತವರಿಗೆ ಬಾಯಿಯಿಂದ ಬ್ರಹ್ಮವನ್ನು ನುಡಿದ್ರೆ ಮೋಕ್ಷ ಎಂದೆಂದಿಗಬಹುದೇ, ಯಾವಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಗ್ರಂಥದಲ್ಲಿ ಕೂಡ ಹೇಳ್ಯಾರ. ಅದರಂತೆ ಇಲ್ಲಿ ಕೂಡ ಒಂದು ದೃಷ್ಟಾಂತವನ್ನು ಕೊಡ್ತಾರಮ್ಮ.
ಅದು ಹೇಗೆ ಅಂದ್ರೆ ಹ್ಮ್ ಈ ವಾಗ್ ಬ್ರಹ್ಮಿಗಳಲ್ಲಿ ಆ ಲಕ್ಷಣಗಳು ಇರುವುದಿಲ್ಲ ಹ್ಮ್ ಎನ್ನುವುದಕ್ಕೆ ಹ್ಮ್ ಕಿಳ್ಳ ಕೇತಕರೆಂಬ ಜನರು ಚರ್ಮದಿಂದ ಹ್ಮ್ ಸ್ತ್ರೀ ಪುರುಷ ಆಕೃತಿಯ ಗೊಂಬೆಗಳನ್ನು ತಯಾರಿಸಿ ಹ್ಮ್ ಸಾಮಾನ್ಯ ಬೆಳಕಿನ ಪರದೆಯ ಹಿಂಭಾಗದಲ್ಲಿ ನಿಂತು, ಹ್ಮ್ ನೀವೆಲ್ಲ ಗೊಂಬೆ ಆಟ ನೋಡಿರ್ಲಿಕ್ಕಿಲ್ಲಮ್ಮ, ಈಗ ಬಹಳ ಕಡಿಮೆ ಆಗ್ಯಾವ. ಅಲ್ಲೇನ್ ಮಾಡ್ತಾರಂದ್ರೆ ಕಿಳ್ಳ ಕೇತಕರೆಂಬ ಜನರು ಅವರು ಚರ್ಮದಿಂದ ಏನ್ ಮಾಡ್ತಾರಮ್ಮಂದ್ರೆ ಒಬ್ಬ ಪುರುಷ ಮತ್ತು ಸ್ತ್ರೀ ವೇಷದ ಗೊಂಬೆಗಳನ್ನು ತಯಾರು ಮಾಡ್ತಾರೆ ಅವು ಚರ್ಮದಿಂದ. ಆ ಗೊಂಬೆಗಳಿಗೆ ಅನಂತ ರೀತಿಯ ದಾರಗಳನ್ನು ಕಟ್ತಾರಮ್ಮ. ಸೂತ್ರದಾರ ಅಂತ ಬೆರಳಿಗೆ ದಾರ ಇರ್ತಾವ, ಕೈಗೆ ದಾರ ಇರ್ತಾವ, ಕಾಲಿಗೆ ದಾರ, ಪಂಕಕ್ಕೆ ದಾರ, ಎಲ್ಲಾ ಕಡೆ ದಾರವನ್ನ ತಯಾರಿಸಿ ಸಾಮಾನ್ಯವಾದ ಬೆಳಕಿನಲ್ಲಿ, ಬಹಳ ಬೆಳಕಿರಬಾರದು. ಯಾಕೆ ಇರಬಾರ್ದಮ್ಮಂದ್ರೆ ಬಹಳ ಬೆಳಕಿತ್ತಂದ್ರೆ ಅದಕ್ಕೆ ಕಟ್ಟಿ ಪರದೆಯಿಂದ ದಾರವನ್ನ ಹಿಡಿದುಕೊಂಡು ಕುಣಿಯುವ ವ್ಯಕ್ತಿ ಆನಂತ ಗೊತ್ತಾಗ್ತದೆ. ಯಾರೋ ಕುಣಿಸಕತ್ತಾರ ಅದಕ್ಕೆ ಕುಣಿತಾವ, ಇದು ಗೊತ್ತಾಗಬಾರದಂತ ಪರದೆಯ ಹಿಂದೆ ನಿಂತು ಸೂಕ್ಷ್ಮವಾದ ದಾರ ಏನಾಗ್ತದಮ್ಮಂದ್ರೆ ಸಾಮಾನ್ಯ ಬೆಳಕಿನಲ್ಲಿ ಕಾಣೋದಿಲ್ಲ. ಈಗ ನೋಡಿರ್ಬೇಕು, ದಾರ ಕತ್ತಲಲ್ಲಿ ಬಹಳ ಸ್ವಲ್ಪ ಜೀರೋ ಬಲ್ಪ್ ಹಾಕಿದ ದಾರ ಕಾಣಂಗಿಲ್ಲ, ವಿಶೇಷವಾದ ಬೆಳಕಿನಲ್ಲಿ ದಾರ ಕಾಣ್ತದ. ಅದು ಸಾಮಾನ್ಯ ಬೆಳಕಿನಲ್ಲಿ ಗೊಂಬೆ ಕಾಣ್ತದ, ಆ ಗೊಂಬೆಗಳನ್ನ ಕುಣಿಸುತ್ತ ರಾಮಾಯಣ ಭಾರತದೊಳಗಿನ ಕಥೆಗಳನ್ನ ನಾಟಕ ರೂಪವಾಗಿ ಪ್ರದರ್ಶನ ಮಾಡ್ತಾರೆ. ಗೊಂಬೆಗಳಿಂದ ತಯಾರಿಸಿ ರಾಮ, ಲಕ್ಷ್ಮಣ, ಕೃಷ್ಣ, ಅರ್ಜುನ, ಪಾಂಡವರು, ಕೌರವರು, ಅನಂತ ಸನ್ನಿವೇಶಗಳ ಕಥೆಗಳನ್ನ ಅವ್ರು ಆಡ್ತಾರ, ಗೊಂಬೆಯ ಹಿಂದೆ ನಿಂತು ಕುಣಿಸ್ತಾರ. ಈ ನಾಟಕಕ್ಕೆ ಕಿಳ್ಳೆ ಕೇತರ ಅಂತ ಹೆಸರುಂಟಂತ. ಗೊಂಬೆ ಆಟ ಅಂತ ನಾವ್ ಅಂತೀವಿ, ಕೆಲವು ಕಡೆ ಕಿಳ್ಳೆ ಕೇತರ ನಾಟಕ ಅಂತ ಕರೀತಾರ. ಅಂದ್ರೆ ಅವೆಲ್ಲ ಚರ್ಮದ ಗೊಂಬೆಗಳಂತ. ಆ ನಾಟಕದಲ್ಲಿ ಹಾಸ್ಯರಥವನ್ನ ಹೆಚ್ಚಿಗೆ ತರ್ತಾರ ಅವರು. ಜನ ನೋಡಿದ್ರೆ ನಕ್ಕಿರ್ಬೇಕು, ಯಾಕ ಅವ್ರು ಖುಷಿ ಪಡ್ಬೇಕಂತ. ಹೇಗೆ ಹೆಚ್ಚಿಗೆ ಹಾಸ್ಯವನ್ನ ತರುತ್ತಾರೆ, ಆ ಹಾಸ್ಯವನ್ನ ನೋಡಲು ಜನರು ಹೆಚ್ಚಿಗೆ ಸೇರುತ್ತಾರೆ, ಬಹಳ ಹೆಚ್ಚಿಗೆ ಬರ್ತಾರಂತ. ಆ ಜನರ ಮಧ್ಯದಲ್ಲಿ ಹುಟ್ಟು ಕುರುಡನು ಕುಳಿತು ಅಲ್ಲಿ ಗೊಂಬೆ ಆಟ ಆಡ್ತಾರ ಅಂತ ಗೊತ್ತಾದ್ರೆ ಅವನು ಬಂದ, ನೋಡುವವರ ಮಧ್ಯದಲ್ಲಿ ಅವನು ಕುಂತ. ಆ ನೋಡಿದಾಗ ಕಂಡಿದ್ದಂತ ಪ್ರೇಕ್ಷಕರು ನಗುವಾಗಲೆಲ್ಲ ಹಾಸ್ಯದ ಸಂದರ್ಭ ಯಾವಾಗ ಬರ್ತದ ಆಯಾ ಕ್ಷಣದಲ್ಲಿ ಅವ್ರು ನಕ್ಕಾಂತ ಇರ್ತಾರ ನೋಡ್ರಿ. ಇವನ್ ಅನ್ಕಂಡ ತಾನು ಹೆಚ್ಚಿಗೆ ನಕ್ಕು, ಅವ್ರು ಸ್ವಲ್ಪ ನಕ್ರೆ ಇವ್ನು ಹೆಚ್ಚಿಗೆ ನಗ್ತಿದ್ನಂತ್ರಿ. ಯಾಕಂದ್ರೆ ತನ್ನ ಕುರುಡುತನವನ್ನ ತೋರಿಸಿಕೊಳ್ಳದೆ, ನಾನು ಕುರುಡಿದ್ದೀನಿ, ಯಾಕಪ್ಪ ಇವನು ಕುರುಡು ಬಂದು ಕುಂತಾನಿಲ್ಲಿ, ಮೊದಲೇ ಇವನಿಗೆ ಕಣ್ಣಿಲ್ಲ, ಇವನಿಗೆ ಕಾಣಂಗಿಲ್ಲ ಅಂತ ಜನ ಎಲ್ಲಿ ನನಗೆ ಅಂತಾರ ಅಂತ ತಿಳ್ಕೊಂಡು ಅವ್ರಿಗಿಂತ ಹೆಚ್ಚು ನಗ್ತಿದ್ದನ್ರಿ. ಯಾಕಂದ್ರೆ
ಹಲೋ ಓಕೆ ಒಂದು ಮಿನಿಟಮ್ಮ ಅದು ಗುರುಗಳು ಕಟ್ಟಾಯ್ತು. ಹ್ಮ್